ಫ್ರೆಂಡ್ಸ್, ನಾನೀಗ ಮಟನ್ ಸಾರು ಮಾಡೋದು ತೋರಿಸ್ಕೊಡ್ತೀನಿ, ಯಾವ ಥರ ಮಾಡೋದು ಅಂತ. ಫಸ್ಟು ಸ್ಟವ್ ಹಚ್ಕೊಂಡು ಒಂದು ಚಿಕ್ಕದಾಗಿ ಒಂದು ಪ್ಯಾನ್ ಇಟ್ಕೊಳ್ಳಿ. ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಮೇಲೆ ಒಂದೇ ಒಂದು ಇಂಚು ಚಕ್ಕೆ ಹಾಕ್ಕೋಬೇಕು. ಒಂದೆರಡು ಮೂರು ಲವಂಗ ಹಾಕ್ಕೋಬೇಕು, ಫ್ರೈ ಮಾಡಬೇಕು. ಅದ್ರ ಜೊತೆಗೆ ಇಷ್ಟು ಸೋಂಪು, ಒಂದು ಅರ್ಧ ಚಮಚದಷ್ಟು ಸೋಂಪು ಹಾಕ್ಕೋಬೇಕು. ಚೆನ್ನಾಗಿ ಅದು ಫ್ರೈ ಆಗಬೇಕು, ವಾಸನೆ ಬರೋವರೆಗೂ. ಒಂದು ಇಂಚಷ್ಟು ಶುಂಠಿ ಹಾಕ್ಕೋಬೇಕು. ಶುಂಠಿನೂ ಅಷ್ಟೇ ಘಮ ವಾಸನೆ ಬರಬೇಕು. ಆಮೇಲೆ ಒಂದೇ ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಬೆಳ್ಳುಳ್ಳಿ ಸಿಪ್ಪೆ ಬಿಟ್ಟಿದ್ದು ಒಂದು ಇಡೀ ಬೆಳ್ಳುಳ್ಳಿ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ನಿಮಗೆ ಮಟನ್ ಸಾರು ಗಮ್ ಅಂತ ಸ್ಮೆಲ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಚಪಾತಿ, ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕರಿಮೆಣಸು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು, ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣೂರಿ ಫ್ರೈ ಆಗ್ತಾ ಇರಲಿ. ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ ಇಷ್ಟು ಕಾಯಿ ತುರಿ, ಒಂದು ಜಾಸ್ತಿ ಬೇಡ, ಒಂದೆರಡು ಸ್ಪೂನಷ್ಟು ತುರಿದಿರೋದು ಹಸಿ ಕಾಯಿ ತುರಿ. ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ ಕಟ್ ಮಾಡಿ. ಇದಕ್ಕೆ ಕ್ಲೀನ್ ಮಾಡಿ ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮಸಾಲೆ ಈ ಥರ ಆಗಿದೆ. ಈಗ ನಾವು ಇದನ್ನು ತಣ್ಣಗಾಗಕ್ಕೆ ನಾವು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದರೆ ಮಿಕ್ಸಿ ಹಾಕ್ಕೊಳಕ್ಕಾಗುತ್ತೆ. ಈಗ ಇದಕ್ಕೆ ಇದೇ ಪಾತ್ರೆಗೆ ಒಂದು ಸ್ಪೂನು ಆಯಿಲ್ ಹಾಕ್ತೀನಿ.
ಅದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿರೋದು ಫ್ರೈ ಮಾಡ್ಕೊತೀನಿ. ನಾನು ಮಟನ್ನ ತೊಳೆದು ನೀರೆಲ್ಲ ಹೋಗೋ ಸೋಸಿ ತೊಗೊಂಡಿದ್ದೀನಿ. ಇದಕ್ಕೆ ಮಟನ್ ಹಾಕ್ತೀನಿ. ಮಟನ್ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ತಲೆ ಹಿಡಿದ್ಬಿಡುತ್ತೆ, ಬಿಡಬಾರ್ದು. ಸ್ವಲ್ಪ ಚೆನ್ನಾಗಿ 2 ಸತಿ ಕೈ ಹಾಕ್ಬೇಕು. ಹೀಗೆ ಈ ಬೇಯುವಾಗಲೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಬೇಯುವಾಗಲೇ ಸ್ವಲ್ಪ ಚೂರು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಫ್ರೈ ಆಗಬೇಕು ಚೆನ್ನಾಗಿ. ಅದರಲ್ಲಿರೋ ನೋಡಿ ಫ್ರೆಂಡ್ಸ್, ಇದು ನೋಡಿ ಈ ಥರ ನೀರು ಬಿಟ್ಕೊಂಡು ಇದರಲ್ಲೇ ಕಾಲು ಭಾಗ ಒಂದು 20% ಬೆಂದೋಗಿರುತ್ತೆ. ಇದು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾನು ರುಬ್ಕೊಂಡು ಬಂದಿರೋ ಮಸಾಲೆ ಹಾಕ್ತೀನಿ ಫ್ರೆಂಡ್ಸ್. ಈಗ ಮಸಾಲೆ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಆ ಮಸಾಲೆನ ಇದಕ್ಕೆ ಹಾಕ್ತೀನಿ. ಹಾಕಿ ಇದು ಚೆನ್ನಾಗಿ ಕಲಸಿ ನಿಮಗೆ ಗಟ್ಟಿ ಎಷ್ಟು ಬೇಕು ನೋಡಿಕೊಂಡು ನೋಡಿ ಫ್ರೆಂಡ್ಸ್. ಮೆಂತ್ಯ ಸೊಪ್ಪು ಎಲ್ಲ ಎಷ್ಟು ಕ್ಲೀನಾಗೆ ಅದ್ರ ಜೊತೆಗೆ ಬೆಂದೋಗಿದೆ. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಮೆಂತ್ಯ ಸೊಪ್ಪು, ಪಲಾವು, ಮೆಂತ್ಯ ಭಾತ್ ಎಲ್ಲ ಮಾಡಿದ್ರೆ ಸೊಪ್ಪನ್ನೆಲ್ಲ ಎತ್ತಿ ಕೆಳಗಾಕ್ತಾರೆ. ಸೊಪ್ಪಿನ ಪಲ್ಯ ಕೊಟ್ಟರೆ ಬೇಡ ಅಂತ ಮುರಿತಾರೆ. ಅದ್ರ ಬದಲು ನಾವು ಹಿಂಗೆ ಮಾಡಿಬಿಟ್ಟು ಮಟನ್ ಜೊತೆಗೆ ಹಾಕ್ಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನಾವು ಮುಂಚೆನೇ ಸಾಲ್ಟ್ ಹಾಕಿದ್ದೀವಿ, ಅರಿಶಿನ ಪುಡಿ ಹಾಕಿದ್ದೀವಿ, ಮತ್ತು ಮೆಂತ್ಯ ಸೊಪ್ಪು, ಮಟನ್ನು, ಈರುಳ್ಳಿ ಎಲ್ಲ ಬೇಯಕ್ಕೆ ಕೊಟ್ಟಿದ್ದೀವಿ. ಅದು ಬೇಯ್ತಾ ಇರಲಿ. ಈಗ ನಾವು ಸಣ್ಣ ಊರಿನಲ್ಲೇ ಇಟ್ಟಿದ್ದೀವಿ. ಆದಷ್ಟು ಸಣ್ಣ ಊರಿನಲ್ಲೇ ಫ್ರೈ ಮಾಡುವಾಗೆಲ್ಲ ಸಣ್ಣ ಊರಿನಲ್ಲೇ ಇದ್ದರೆ ತುಂಬ ಒಳ್ಳೆಯದು. ತಳ ಹಿಡಿಯಲ್ಲ. ನಾವು ಜೋರು ಉರಿ ಕೊಟ್ಟಷ್ಟು ತಳ ಹಿಡಿದು ಬಿಡುತ್ತೆ. ಮತ್ತು ನಮಗೆ ಕಲಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವೊಂದು 3 ಜನ ಇರೋದ್ರಿಂದ ಇದ್ರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ನಾನು ತೋರಿಸಿರೋ ಕ್ವಾಂಟಿಟಿಗಿನ ಚೂರು ಜಾಸ್ತಿ ಹಾಕ್ಕೊಂಡ್ರು ಸಾಕು. ನಾವು 3 ಜನ ಇರೋದ್ರಿಂದ ನಮಗೆ ಇಷ್ಟು ಸಾಕಾಗುತ್ತೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇದು ಇವಾಗ ಕುದೀತಾ ಇದೆ. ಕುದಿ ಬರ್ತಾಯಿದೆ, ಕಾಣಿಸುತ್ತೆ ಅನಿಸುತ್ತೆ. ಒಂದೊಂದು ಕುದಿ ಬರ್ತಾಯಿದೆ. ಮಟನ್ನಲ್ಲಿ ಮಸಾಲೆ ಹಾಕಿರೋದಕ್ಕೆ ಒಂದೇ ಕುದಿ ಬರ್ತಾಯಿದೆ. ನಾನು ಇನ್ನೂ ಅದಕ್ಕೆ ಸ್ವಲ್ಪ 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡಬೇಕು. ನಾನು ಇನ್ನೂ ಆ್ಯಡ್ ಮಾಡಿಲ್ಲ. ಅದು ಕುದೀಲಿ ಅಂತ ನೋಡ್ತಾಯಿದ್ದೀನಿ ಫ್ರೆಂಡ್ಸ್.
ಈಗ ಇದಕ್ಕೆ ಎರಡು ಸ್ಪೂನಷ್ಟು ಧನಿಯಾ ಹಾಕ್ತೀನಿ, 1 ಸ್ಪೂನಷ್ಟು ಖಾರ ಹಾಕ್ತೀನಿ. ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದು, ಹಾಗಾಗಿ ನಾವು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀವಿ. ನಿಮ್ಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಖಾರ ಆ್ಯಡ್ ಮಾಡ್ಕೋಬೋದು. ಇನ್ನೊಂಚೂರು ಖಾರ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್, ಹಿಂಗೆ ಬಂದಿದೆ. ಆಲ್ರೆಡಿ ನಾವು ಆಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೀವಿ. ನೀವು ಇನ್ನೊಂಚೂರು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚುವಾಗ ಒಂಚೂರು ನೀರಿದೆಯಾ ಇದು ನಿಮಗೆ ಗಟ್ಟಿ ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಳ್ಳಿ. ನಿಮ್ಗೆ ಇಷ್ಟೇ ಸಾಕು ಅಂದರೆ ಸಾಕು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇನ್ನೊಂಚೂರು ನೀರು ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಉಪ್ಪು ಖಾರ ಎಲ್ಲ ಹೆಂಗಿದೆ ನೋಡ್ಕೊಳ್ಳಿ. ಫಸ್ಟ್ ಕ್ಲಾಸಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ನಾನು ಒಂಚೂರು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿಟ್ಟಿದ್ದೀನಿ ಇಲ್ಲಿ. ಆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟು ಸಾಕು, ಈ ತೆಳುಗೆ ಸಾಕು ಅಂದರೆ ಸಾಕು. ನಿಮಗೆ ಚಪಾತಿಗೆ, ದೋಸೆಗೆ, ಮುದ್ದೆಗೆ ಎಲ್ಲ ಆಗುತ್ತೆ. ಇನ್ನೊಂಚೂರು ಬೇಕು ಅಂದರೆ ನೀವು ಇನ್ನೊಂಚೂರು ನೀರು ಹಾಕ್ಕೋಬೋದು. ನಮಗೆ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ನಮಗೆ, ಹಾಗಾಗಿ ನನಗೆ ಇದು ಸಾಕು ಅನಿಸ್ತಾ ಇದೆ. ಈಗ ಉಪ್ಪು ಖಾರ ಎಲ್ಲ ಸರಿ ಇದೆ. ನಾನು ವಿಸಲ್ ಹಾಕಿ ಈಗ 3 ರಿಂದ 4 ವಿಸಲ್ಲು ಕೂಗಿಸ್ತೀನಿ ಫ್ರೆಂಡ್ಸ್. ಯಾವಾಗೂ ಕುಕ್ಕರ್ ಕೆಲಸ ಆದಮೇಲೆ ಕುಕ್ಕರ್ನ ಗ್ಯಾಸ್ಕೆಟ್ನ ನೀರಿಗೆ ಹಾಕಿಟ್ರೆ ಗ್ಯಾಸ್ಕೆಟ್ಟು ತುಂಬ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಬೇಗ ಗ್ಯಾಸ್ಕೆಟ್ಟು ಹಾಳಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಉರಿ ಜಾಸ್ತಿ ಕೊಟ್ಟಿದ್ದೀನಿ. ಈಗ ನಾನು ಕೊಟ್ಟಿರೋ ಉರಿ ಜಾಸ್ತಿ ಕೊಟ್ಟಿದ್ದೀನಿ. ಇದರಲ್ಲಿ ನಮಗೆ 3 ಇಲ್ಲದ್ರೆ 4 5 ವಿಸಲ್ ಬಂದರೆ ಸಾಕು, ಸಾಂಬಾರು ನಮಗೆ ರೆಡಿ ಇರುತ್ತೆ. ನೀವು ಬಿಸಿ ಬಿಸಿ ಅನ್ನನೋ ಚಪಾತಿನೋ ಮಾಡಿಕೊಂಡು ನೀವು ಊಟ ಮಾಡ್ಬೋದು ಫ್ರೆಂಡ್ಸ್. ಕುಕ್ಕರ್ ಕೂಗಿ ಸಾಂಬಾರು ಆಗಿದ ತಕ್ಷಣ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ. ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡ್ತೀನಿ. ನೋಡಿ ಸಾಂಬಾರು, ನೋಡಿ ಮಟನ್ ಸಾರು ಹಿಂಗೆ ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನೋಡಿ, ನೀವು ಬೇಕಾದ್ರೆ ಇದಕ್ಕೆ ಚಪಾತಿ, ಗೀ ರೈಸು ಮತ್ತು ದೋಸೆ ಇವೆಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದನ್ನು ಮಾಡಿಕೊಂಡು ನನಗೆ ಹೇಗೆ ಬಂದಿದೆ ಅಂತ ಒಂದು ಮೆಸೇಜ್ ಹಾಕಿ, ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ, ನಾನು ಫಸ್ಟ್ ಟೈಮ್ ಮಾಡ್ತಾಯಿರೋದು. ನೋಡಿ, ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಬೇಕು ಫ್ರೆಂಡ್ಸ್ ನನಗೆ. ಅದರಿಂದ ನಾನು ಈ ಮಟನ್ ಸಾರು ಮಾಡಿ ತೋರಿಸ್ತೀನಿ. ಇನ್ನು ಮುಂದೆ ಬರೋ ಇದರಲ್ಲಿ ನಾನು ಒಳ್ಳೆ ಅಡುಗೆಗಳು ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.